ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಳ್ಕೊಡ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಈ ಒಂದು ಧನುರಾಶಿಯವರಿಗೆ ಈ 2026 ಯಾವ ಫಲ ಪ್ರಾಪ್ತಿಯಾಗ್ತದೆ, ಸರಳವಾಗಿರ್ತಕ್ಕಂಥ ಒಂದು ವೈಟ್ ಕೊಡ್ತೀನಿ ನೋಡಿ, ಖಂಡಿತ ಮಿಸ್ ಮಾಡಬೇಡಿ. ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲಾನುಫಲಗಳನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ನೋಡಿ, ಈ ದಿನ ದ್ವಿತೀಯ ತಿಥಿ ಇದೆ, ಶುಕ್ಲ ಪಕ್ಷ, ಧ್ರುವ ಯೋಗ ಇರತಕ್ಕಂಥ ಸಮಯ, ಕವಳವ ಹಾಗೆ ತೈತುಲಕರಣ ಇರತಕ್ಕಂಥದ್ದು. ಚಂದ್ರ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರವನ್ನು ಧನುರಾಶಿ 10 ಗಂಟೆ 5 ನಿಮಿಷದವರೆಗೂ ಕೂಡ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಿ ಧನುರಾಶಿ, ತದನಂತರ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಚಂದ್ರ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 8 ಗಂಟೆ 4 ನಿಮಿಷದಿಂದ 9 ಗಂಟೆ 29 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 10 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 19 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲವನ್ನು ನೋಡೋದಾದರೆ ಮಧ್ಯಾಹ್ನ 1 ಗಂಟೆ 44 ನಿಮಿಷದಿಂದ 3 ಗಂಟೆ 9 ನಿಮಿಷದವರೆಗೂ ಕೂಡ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆ 40 ನಿಮಿಷದಿಂದ 1 ಗಂಟೆ 21 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 9 ಗಂಟೆ 13 ನಿಮಿಷದಿಂದ 9 ಗಂಟೆ 54 ನಿಮಿಷದವರೆಗೂ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರದಲ್ಲಿ. ಈ ದಿನ ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಖಂಡಿತ ಮೇಷರಾಶಿಯವರಿಗೆ ಒಂದು ಸಾಧನೆ ಮಾಡ್ತಕ್ಕಂಥ ದಿನ. ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ. ಆಧ್ಯಾತ್ಮಿಕ ಒಲವು, ಸಂಚಾರ, ಹೆಸರು, ಕೀರ್ತಿ, ಪ್ರತಿಷ್ಠೆ, ನಾನು ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವ, ರಾಜ ಆತಿಥ್ಯವನ್ನು ಸ್ವೀಕಾರವನ್ನು ಮಾಡ್ತಕ್ಕಂಥದ್ದು ಮೇಷರಾಶಿಯವರ ತತ್ವ. ಆರೋಗ್ಯದಲ್ಲಿ ಉತ್ತಮ ಇರುತ್ತೆ. ರಾಜಕೀಯವಾಗಿರ್ತಕ್ಕಂಥ ಉತ್ತಮ ಅವಕಾಶಗಳು ಲಭ್ಯವಾಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಲಭ್ಯತೆ ಇದೆ. ಸ್ವಲ್ಪ ಹೆಸರು, ಕೀರ್ತಿ, ಪ್ರತಿಷ್ಠೆ ಇವೆಲ್ಲ ನಿಮಗೆ ಜಾಸ್ತಿ ಇರತಕ್ಕಂಥ ದಿನ. ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ. ಆರೋಗ್ಯದಲ್ಲೂ ಕೂಡ ಖಂಡಿತವಾಗಿ ಮೇಷರಾಶಿಯವರಿಗೆ ಶುಭವರಿರ್ತಕ್ಕಂಥದ್ದಿರುತ್ತೆ. ಆ ವೃಷಭ ರಾಶಿಯವರ ಫಲಾನುಫಲಗಳು ನೋಡಿ. ವೃಷಭ ರಾಶಿಯವರು ಎಗೈನ್ ಇವತ್ತು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇದೆ. ಬಟ್ ಭೂಮಿಯಿಂದ ಲಾಭವನ್ನು ತೆಗಿತಕ್ಕಂಥ ಕಾಲ. ಹಾಗೆ ಈ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥ ಕಾಲ ಆಗ್ತದೆ. ವಾಹನಾದಿಗಳಿಂದ ಆಗಿರ್ಬೋದು, ಎಚ್ಚರವಾಗಿರ್ರಿ. ತಂದೆಯೊಟ್ಟಿಗಿನ ಮನಸ್ತಾಪಗಳನ್ನು ದೂರ ಇಡಿ. ಈ ದಿನ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ತಂದೆಯೊಟ್ಟಿಗಿನ ಕಲಹಗಳು ಬೇಡ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಿಗೂಢತೆ ಜಾಸ್ತಿ ಇರ್ತಕ್ಕಂಥ ಸಂದರ್ಭ. ಆರೋಗ್ಯದಲ್ಲಿ ವ್ಯತ್ಯಾಸಗಳಿರ್ತದೆ. ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ಫಲ ಪ್ರಾಪ್ತಿ ಇಲ್ಲ. ಹಾಗೆ ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಸೂರ್ಯ ಶಾಂತಿಯನ್ನು ಮರಿಬೇಡಿ. ಯಾರು ವೃಷಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸೂರ್ಯನಿಗೆ ಅರ್ಘ್ಯವನ್ನು ಸಾಸಿವೆಯ ಮೂಲಕ ಕೊಡಿ. ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಅಥವಾ ಓಂ ಭಾಸ್ಕರಾಯ ನಮಃ ಮಂತ್ರವನ್ನು ಪಠಿಸಿ, ಶುಭವಾಗ್ತದೆ. ಮಿಥುನ ರಾಶಿಯವರಿಗೆ ಮಾತುಕತೆಯ ಮೂಲಕ ಒಂದು ಸಂಧಾನವನ್ನು ಎದುರಾಳಿಯ ಜೊತೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಆದರೆ ಅದೇ ಮಾತುಕತೆಯಿಂದ ಸಮಸ್ಯೆಗಳನ್ನು ಕೂಡ ಮಾಡ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ. ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಕೆಲವೊಂದು ಕ್ಲಾಶಸ್ ಬರಬಹುದು. ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಈ ದಿನ ಮಾನಸಿಕ ಅಶಾಂತತೆ ಕೆಟ್ಟೋಗ್ಬಿಡ್ತದೆ. ಇಲ್ಲಾಂದರೆ ಸ್ವಲ್ಪ ಜಾಗರೂಕರಾಗಿ. ದಾಂಪತ್ಯದಲ್ಲಿ ಕೆಲವೊಂದು ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಲಭ್ಯವಾಗೋದ್ರಿಂದ ಸ್ವಲ್ಪ ಎಚ್ಚರ. ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ವಿದ್ಯಾರ್ಥಿ ವರ್ಗದವರೆಗೂ ಸಾಧಾರಣ ಫಲಗಳನ್ನು ನೋಡ್ಬೋದು. ಹಾಗೆ ಈ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ
ಫ್ಲಕ್ಚುಯೇಟಿಂಗ್ ಮೋಡ್ ಇರತಕ್ಕಂಥದ್ದು ಇರ್ತದೆ. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಶಿವನ ಪ್ರಾರ್ಥನೆ, ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ. ಕಟಕ ರಾಶಿಯವ್ರಿಗೆ ಮೊದಲ ಭಾಗವಾಗಿ ಯೋಚನೆಗಳು, ಒಂದು ಆಲೋಚನೆಗಳು ಯಾವ ರೀತಿ ಇರ್ತಕ್ಕಂಥದ್ದು ಇರ್ತದೆ ಅಂದರೆ, ಕೆಲಸದ ಬಗ್ಗೆ ಇದ್ದು ತದನಂತರ ಅದು ವ್ಯಾಪಾರಕ್ಕೆ ತಿರುಗತಕ್ಕಂಥದ್ದು ಇರ್ತದೆ. ವ್ಯಾಪಾರ ವಹಿವಾಟುಗಳ ಬಗ್ಗೆ ಚಿಂತನೆಗಳನ್ನು ನಡೆಸ್ತಕ್ಕಂಥ ಸಂದರ್ಭ. ಹಾಗೆ ಹಣಕಾಸಿನ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ. ಆದರೆ ಕೆಲವೊಂದು ಅವಕಾಶಗಳು ವಂಚಿತವಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಸಾಲ ಬಾಧೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನಿಮಗೆ ಸಮಸ್ಯೆ ಮಾಡ್ತಕ್ಕಂಥದ್ದಿರುತ್ತೆ. ಜಲಸ್ ಬುದ್ಧಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ನೀವು ಕೂಡ ಗೋಧಿಯ ಪಾಯಸವನ್ನು ಶಿವನಿಗೆ ನೈವೇದ್ಯವನ್ನು ಮಾಡಿ ಭಕ್ತಾದಿಗಳಿಗೆ ಹಂಚಿ ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು, ಸಿಂಹರಾಶಿಯವರಿಗೆ ಕೂಡ ಒಂದು ರೀತಿಯಾಗಿ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥಿರುತ್ತೆ. ಬಟ್ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ದಾಂಪತ್ಯದಲ್ಲಿ ಈ ದಿನ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ. ತುಂಬ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ. ಧನುರಾಶಿ ವಿದ್ಯಾರ್ಥಿಗಳಿಗೆ ಟ್ರಮಂಡಸ್ ಆಗಿರ್ತಕ್ಕಂಥ ಒಂದು ವಿದ್ಯಾಫಲ ಇರ್ತಕ್ಕಂಥದ್ದಿರುತ್ತೆ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯ ಇರುತ್ತೆ. ಕೆಲಸದ ಚಿಂತನೆಗಳನ್ನು ಮಾಡ್ತೀರಿ, ಬಟ್ ಕೆಲಸ ಚೇಂಜ್ ಆಫ್ ಜಾಬ್ ಆ ಥರ ಮಾಡ್ಕೊಳ್ತಕ್ಕಂಥದ್ದು ಏನಾದರೂ ನಿಮಗೆ ಕಂಡು ಬಂದರೆ ಜಾತಕಗಳನ್ನು ನೋಡಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಅಫ್ಕೋರ್ಸ್ ಕನ್ಯಾ ರಾಶಿಯವರಿಗೆ ಒಂದು ಲಾಭದ ದಿನ. ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಸಂಭಾಷಣೆ, ಆರೋಗ್ಯದ ವಿಚಾರದಲ್ಲಿ ಅಭಿವೃದ್ಧಿ ಇರ್ತಕ್ಕಂಥದ್ದು. ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ. ಖಂಡಿತವಾಗಿ ಈ ದಿನ ಒಳ್ಳೆ ಸುದಿನ. ವ್ಯಾಪಾರಸ್ಥರಿಗೂ ಕೂಡ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಶುಭವಿರ್ತಕ್ಕಂಥ ದಿನ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಈ ಭೂಮಿಯ ವಿಚಾರದಲ್ಲಿ ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರಿಗೆ, ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ, ವ್ಯಾಪಾರಸ್ಥರಿಗೆ, ಡಿಸ್ಟ್ರಿಬ್ಯೂಟರ್ಸ್ಗೆ ಇದನ್ನು ಒಳ್ಳೆಯ ಶುಭ ಫಲಪ್ರಾಪ್ತಿ. ರಾಶಿಯವರಿಗೆ ಲಾಭವನ್ನು ಪಡಿತೀರಿ. ಕಮಿಷನ್ ಆಧಾರಿತವಾಗಿರತಕ್ಕಂಥದ್ದು ಲಾಭವನ್ನು ಬರ್ತಕ್ಕಂಥದ್ದು ಇರುತ್ತೆ. ಹಾಗೆ ಕೆಲವೊಂದು ನಿರ್ಧಾರಗಳು ಸೋಲತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ. ಸರಿಯಾದಂಥ ನಿರ್ಧಾರಗಳು ಈ ದಿನ ಶುಭ ಫಲಪ್ರಾಪ್ತಿ. ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಲಾಭವನ್ನು ಕಾಣ್ತಕ್ಕಂಥದ್ದು ಇದೆ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕೇವಲ ಒಂದು ಬದಲಾವಣೆ. ಹಾಗೆ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಪಡಿತೀರಿ. ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಲಾಭವನ್ನು ನೋಡ್ತಕ್ಕಂಥ ದಿನ. ಅಫ್ಕೋರ್ಸ್ ವೃಶ್ಚಿಕ ರಾಶಿಯವರಿಗೂ ಕೂಡ ಒಂದು ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ತಂದೆಯ ಆಸ್ತಿಯ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಕಾಳಜಿ, ಹಣಕಾಸು ವಹಿವಾಟುಗಳು ತಂದೆಯಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು. ಶುಭವಿದೆ. ವಿದ್ಯಾರ್ಥಿಗಳಿಗಾಗಿರ್ಬೋದು, ವ್ಯಾಪಾರಸ್ಥರುಗಳಿಗೂ ಕೂಡ ಒಂದು ರೀತಿಯಾಗಿ ಶುಭ ಫಲ ಪ್ರಾಪ್ತಿ. ಧನುರಾಶಿಯ ಫಲಾಫಲ ಸೋಂಬೇರಿತನ ಕಾಡುತ್ತೆ. ಜಸ್ಟ್ ಇವತ್ತು ಮಾತುಕತೆಯಲ್ಲೇ ಕಳೆದುಬಿಡ್ತೀರಿ. ಸಾಧ್ಯವಾದಷ್ಟು ಈ ದಿನ ಹೆಚ್ಚು ಹಣಕಾಸಿನ ವಿಭಾಗವನ್ನು, ಹಣಕಾಸಿನ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ದಿನ ಕೂಡ ಆಗ್ತದೆ. ಯಾರ್ಯಾರು ಈ ಧನುರಾಶಿಯಲ್ಲಿದ್ದೀರೋ ಈ ದಿನ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಸೋಂಬೇರಿತನವನ್ನು ಸ್ವಲ್ಪ ದೂರ ಮಾಡಿ, ಹಾಗೆ ಸಾಧ್ಯವಾದಷ್ಟು ಕಾರ್ಯಪ್ರವೃತ್ತರಾಗಿ. ವಿಲ್ ಪವರ್ ಜಾನಾಗಿರ್ತದೆ, ಆದರೆ ಕೆಲಸವನ್ನು ಮುಂದೂಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರುತ್ತೆ. ಅದೊಂದು ಕೆಲವೊಂದು ಅವಕಾಶಗಳು ವಂಚಿತವಾಗ್ತಕ್ಕಂಥದ್ದು ಇರ್ತದೆ. ವಿಶೇಷವಾಗಿ ಇದರ ಹಣಕಾಸಿನ ಬಗ್ಗೆ ಚಿಂತನೆಗಳನ್ನು ನಡೆಸ್ತೀರಿ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು. ಹಾಗೆ ಮಕರ ರಾಶಿಯವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ. ಯಾವುದೇ ಕಲಹಗಳನ್ನು ಮಾಡ್ಕೊಳ್ಬೇಡಿ. ನಿಮ್ಮ ವ್ಯಾಪಾರ ಸ್ಥಳಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ತಲ್ಲೀನತೆ ಶುಭ್ರವಾಗಿರಲಿ. ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ನಿಮ್ಮ ಹಣಕಾಸಿನ ಬಗ್ಗೆ ಎಚ್ಚರ, ಆರೋಗ್ಯದ ಬಗ್ಗೆ ಎಚ್ಚರ. ಯಾವುದೇ ತರಲೆ ತಾಪತ್ರೆಗಳನ್ನು ಮಾಡ್ಕೊಳ್ಬೇಡಿ ದಿನ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ. ನೀವು ಕೂಡ ಶಿವನ ಆರಾಧನೆ, ಗೋಧಿಯ ಪಾಯಸ, ಹಸುಗಳಿಗೆ ಚಪಾತಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಕುಂಭರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಯಾರ ಜೊತೆನೂ ಬರೆಯಲ್ಲ, ಆಧ್ಯಾತ್ಮಿಕವಾಗಿರ್ತೀರಿ, ಬಟ್ ವ್ಯಾಪಾರದಲ್ಲಿ ಲಾಭ. ಯಾರು ಸವಾಸನ ಬೇಡಪ್ಪ, ಯಾರು ಅಷ್ಟೊಂದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತಕ್ಕಂಥ ವಾದ ಕೂಡ ಇರ್ತದೆ. ಬಟ್ ಕುಂಭರಾಶಿ ಸಾಧ್ಯವಾದಷ್ಟು ಕೂಡ ಲಾಭವನ್ನು ಮಾಡ್ತಕ್ಕಂಥ ದಿನ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ, ಲಾಭವನ್ನು ಕೂಡ ಪಡಿತೀರಿ ಕೂಡ. ಕುಂಭರಾಶಿಯವ್ರಿಗೆ ಶುಭ ಫಲ ಪ್ರಾಪ್ತಿ. ಮೀನರಾಶಿಯವ್ರಿಗೆ ಕೆಲಸದ ಬಗ್ಗೆ ಉತ್ಕೃಷ್ಟತೆ ಬರ್ತದೆ, ಲಾಭವನ್ನು ಪಡಿತಕ್ಕಂಥ ದಿನ.
ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ. ಬಟ್ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆಗಳು ಕಾಣಿಸ್ತಕ್ಕಂಥದ್ದು ಇರ್ತದೆ. ಬಟ್ ಒಂದು ರೀತಿಯಾಗಿ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ದಿನ. ವ್ಯಾಪಾರಸ್ಥರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗೂ ಕೂಡ ಶುಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಧನುರಾಶಿ ನೋಡಿ, ಧನುರಾಶಿ 2026 ಭೂಮಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಫಲ. ಸೈಟ್ ಖರೀದಿ ಯೋಗ ಲಭ್ಯತೆ ಇರ್ತದೆ. ಕಂಕಣ ಭಾಗ್ಯ ಅಪ್ ಟು ನಿಮಗೆ ಜೂನ್ವರೆಗೂ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಲಾಭವನ್ನು 2026 ತರುತ್ತೆ. ವಿಶೇಷತೆ 12 ಮನಿ ಲಭ್ಯತೆ. ಯಾರ್ಯಾರು ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿರ್ತಿರೋ ಧನರಾಶಿಯಲ್ಲಿರ್ತಕ್ಕಂಥವ್ರಿಗೆ 2026 ಅದ್ಭುತ ಫಲಗಳನ್ನು ಕೊಡುತ್ತೆ. 12 ಮನಿ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಗುರುವಿನ ಅನುಗ್ರಹಕ್ಕೋಸ್ಕರ ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.